ಚಿಂತಿಸಿದನ ಸುಧರ್ಮನು ಮನದೊಳಗೆ, ಅದಾಗಲೇ ಕಳೆದು ಹೋಗಿರುವುದೆನ್ನ ಆಯುಷ್ಯದ ಅರ್ಧ ಪಾಲು. ಅದರೀ ನಾ ಮುಳುಗಿ ಆಜ್ಞಾನದ ಹಿರಿಮೆಯಲಿ ಮೆರೆದಿದ್ದೇ ಅಹಂಕಾರದಲ್ಲಿ. ಅಂತೆಯೇ ತೊಡಗಲಿಲ್ಲ ನಾನು ಆತ್ಮ ಸಾಧನೆಯಲ್ಲಿ, ಮತ್ತಾಲೋಕ ಕಲ್ಯಾಣದಲ್ಲಿ. ಆಗಲಾರನು ಯಾವೋರ್ವನು ಅಹಂಕಾರ ಜ್ಞಾನ ಮದ ವೈಭವಾಡಂಬರಗಳಿಂದ ಮಹಾವ್ಯಕ್ತಿಯು. ಅವಶ್ಯವು ಪ್ರತಿಯೊಬ್ಬನಿಗೂ ಸತ್ಯ ಹಿಂಸೆಗಳಲ್ಲಿ ತೊಡಗುವುದು, ಸುಜ್ಞಾನ ಧ್ಯಾನ ದರ್ಶನಾದಿಗಳನ್ನು ಸಾಕ್ಷಾತ್ಕಾರಗೊಳಿಸುವುದು. ಸಮಾನರಹುದು ಮಾನವರೆಲ್ಲರೂ ಶ್ರೇಷ್ಠ, ಅಂತೆಯೇ ಕನಿಷ್ಠರಾಗರು ಯಾರು ಜನ್ಮದಿಂದಲೇ. ಬದಲಾಗಿ ಶ್ರೇಷ್ಠವೆನಿಸುವರವರು ತಮ್ಮ ಕಾರ್ಯ ಗುಣದಿಂದಲೇ. ಆಗಿಹುದು ಅಹಿಂಸೆಯು ಜೀವೋತ್ಥಾನದ ಶ್ರೇಷ್ಠ ಸಾಧನೆಯ ನಿಜದಿ. ಪ್ರಕಟವಾಗಲಿಂತು ಸುಧರ್ಮನ ಮನದೇ, ವೀತರಾಗತೆಯು ವಿಸರ್ಜಿತವಾಯ್ತವನ ಕರ್ಮ ಕಾಲುಷ್ಯವು. ಉದುರುವಂತೆ ಹಣ್ಣೆಲೆಯುವಂತೆ ವೃದ್ಧಿಸಲವನ ಶುದ್ಧತೆ ಸಮತೆ ಮತ್ತ ಉಜ್ವಲತೆಗಳು. ಆನಂದ ಸ್ಥಿತನಾದವನು ಪಡೆದು ಮಹಾವೀರನ ಸುಸೌಮ್ಯವದನಾರವಿಂದದ ದರ್ಶನವನು. ಬಳಿಕದಲ್ಲವನು ಸ್ವೀಕರಿಸಿ ದಿಗಂಬರ ದೀಕ್ಷೆಯನು ಸಂತಸ ಚಿತ್ತದಲ್ಲಿ. ಗಳಿಸಿದನು ಪಂಚಮ ಗಣಧರಣ ಸ್ಥಾನವನು. ನಂತರದಲ್ಲಿ ವಹಿಸಿದನಾ ದೀರ್ಘಾಯು ಬಹುಕಾಲದವರಿಗೆ ಶ್ರವಣ ಸಂಘದ ನೇತೃತ್ವವನು. ಎಂತಹ ಮನೋಜ್ಞ! ಸುಧರ್ಮ ಹೀಗೆ ತನ್ನ ಮನದೊಳಗೆ ಮಿಥ್ಯಾತ್ವವನ್ನು ದೂರ ಮಾಡಿಕೊಂಡ. ಆಯುಷ್ಯದ ಅರ್ಧ ಪಾಲು ನಾನು ಆ ದ್ವೈತ ಸಿದ್ಧಾಂತದಲ್ಲಿ ನಾನು ಮುಳುಗೋಗ್ಬಿಟ್ಟಿದ್ನಲ್ಲ ಎಂಬ ಅಹಂಕಾರದಲ್ಲಿ ಮುಳುಗಿ ನಾನು ಆತ್ಮ ಸಾಧನೆಯನ್ನು ಮಾಡಲಿಲ್ಲ ಎಂಬುದಾಗಿ ತಿಳಿದುಕೊಂಡು, ಅದರಿಂದ ಲೋಕ ಕಲ್ಯಾಣಕ್ಕೆ ನಾನು ಏನನ್ನೂ ಮಾಡಲಿಲ್ಲ ಅಂಥೇಳಿ ಅಹಂಕಾರ, ಜ್ಞಾನ, ಮದ, ವೈಭವ, ಆಡಂಬರಗಳಿಂದ ಕೂಡಿರ್ತಕ್ಕಂಥ ಮಹಾವ್ಯಕ್ತಿ ಏನನ್ನೂ ಕೂಡ ಮಾಡೋದಿಲ್ಲ ಅಂಥೇಳಿ ಸುಜ್ಞಾನ, ಧ್ಯಾನ, ದರ್ಶನಾದಿಗಳನ್ನು ನಾನು ಸಾಕ್ಷಾತ್ಕಾರ ಮಾಡ್ಕೊಳ್ತೀನಿ ಈಗ ಅಂಥೇಳಿ. ಮಾನವರೆಲ್ಲರೂ ಕೂಡ ಕನಿಷ್ಠ ಶ್ರೇಷ್ಠ ಅಂತ ಇದ್ದಾರೆ. ಅದ್ಯಾರು ಕೂಡ ಜನ್ಮದಿಂದ ಶ್ರೇಷ್ಠರಾಗೋದಿಲ್ಲ, ತಮ್ಮ ಕಾರ್ಯ ಗುಣದಿಂದ ಶ್ರೇಷ್ಠರಾಗ್ತಾರೆ ಅಂಥೇಳಿ. ಅಹಿಂಸೆ ಜೀವೋತ್ಥಾನದ ಶ್ರೇಷ್ಠ. ಅಹಿಂಸೆ ನಾನ್ ವೈಲೆನ್ಸ್ ಅದು ಜೀವಿಗಳ ಒಂದು ಶ್ರೇಷ್ಠ ಸಾಧನೆ ಅಂತ ತಿಳ್ಕೊಳ್ತಾನೆ. ನಂತರ ಸುಧರ್ಮನ ಮನವಿ ವೀತರಾಗತೆ ಅದು ವಿಸರ್ಜಿತ ಆಯಿತು. ಅವನಲ್ಲಿ ಕರ್ಮ ಕಾಲುಷ್ಟ ಆ ಹಣ್ಣೆಲೆಗಳು ಉದುರಿ ಹೊಸ ಎಲೆಗಳು ಬಂದ ಹಾಗೆ ಅವನಲ್ಲಿ ಸಮತೆ ಮತ್ತು ಉಜ್ವಲತೆಗಳು ಇವನಲ್ಲಿ ಉಂಟಾಗಿ ಆನಂದ ಸ್ಮಿತನಾದ ಮಹಾವೀರನ ಸುಸೌಮ್ಯ ವದನಾರವಿಂದ ದರ್ಶನವನ್ನು ಮಾಡಿದ. ಬಳಿಕ ಅವನು ದಿಗಂಬರ ದೀಕ್ಷೆಯನ್ನು ಸ್ವೀಕಾರ ಮಾಡಿ ಆತ ಪಂಚಮ ಗಣಧರನಾದ ಬಗ್ಗೆ ಉಲ್ಲೇಖ ಬರುತ್ತಿದೆ. ನಂತರ ಬಹುಕಾಲದವರೆಗೂ ಕೂಡ ಶ್ರವಣ ಸಂಘದ ನೇತೃತ್ವವನ್ನು ಈತ ವಹಿಸಿಕೊಂಡಿದ್ದ ಎನ್ನುವುದು ಕೂಡ ಇತಿಹಾಸದ ಆಧಾರದಲ್ಲೂ ಹಾಗೆ ಡಾಕ್ಟರ್ ಮಹಾಕವಿ ಡಾಕ್ಟರ್ ರಾಜಶೇಖರ್ ಅವರ ಕಾವ್ಯದಲ್ಲೂ ಕೂಡ ಸುಸಂಗತವಾಗಿದೆ.